ಹಲೋ ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ 24, 2025 ನಿಮ್ಮ ಗಣಿತ ವಾರ್ಷಿಕ ಪರೀಕ್ಷೆ ಇದೆ. ಹಾಗಾಗಿ ನಿಮ್ಮ ಪರೀಕ್ಷೆ ತಯಾರಿಗೆ ಅನುಕೂಲವಾಗುವಂತೆ ನಾವು ಪ್ರತಿದಿನ ಒಂದೊಂದು ಚಿಕ್ಕ ವಿಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸಲು ಒಂದು ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈಗ ಮೊದಲನೇ ವಿಡಿಯೋ ವರ್ಜಿಸುವ ವಿಧಾನ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಪಾಠದಿಂದ ವರ್ಜಿಸುವ ವಿಧಾನ. ಪರೀಕ್ಷೆಯಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ 2 ಅಂಕಕ್ಕೆ ಈ ಪ್ರಶ್ನೆ ಬರುತ್ತೆ. ಮತ್ತು ಈ ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 18ನೇ ಪ್ರಶ್ನೆ ಅಥವಾ 19ನೇ ಪ್ರಶ್ನೆ ಆಗಿರಬಹುದು. ಇದನ್ನು ನೀವು ಪರ್ಫೆಕ್ಟ್ ಆದರೆ ಕಂಪಲ್ಸರಿ ನಿಮಗೆ 2 ಅಂಕಗಳು ಸಿಗುತ್ತೆ. ಸೊ ಈಗ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಮಾಡೋಣ ಅಂತ. ನಿಮಗೆ ಈ ರೀತಿ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಿರ್ತಾರೆ. ಕೊಟ್ಟು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳ್ಬೋದು ಅಥವಾ ಬಿಡಿಸಿ ಅಂತ ಅಷ್ಟೇ ಕೂಡ ಕೇಳ್ಬೋದು. ಸೊ ವರ್ಜಿಸುವ ವಿಧಾನದಿಂದ ಈ ಲೆಕ್ಕಗಳನ್ನು ಹೇಗೆ ಮಾಡಬೇಕು ನಾವು? ಸೊ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, ಅವರು ಕೊಟ್ಟಂಥ ಈ 2 ಸಮೀಕರಣಗಳನ್ನು ಒಂದ್ರ ಕೆಳಗೆ ಒಂದು ಈ ರೀತಿ ಜೋಡಿಸ್ಕೊಳ್ಬೇಕು. ವರ್ಜಿಸುವ ವಿಧಾನ ಅಂದರೆ ಅದರ ಹೆಸರೇ ಹೇಳ್ಕೊಡ್ತದೆ. ವರ್ಜಿಸು ಅಂದರೆ ತೆಗೆದುಹಾಕು. ಇದರಲ್ಲಿ ಎಕ್ಸ್ ಅಥವಾ ವೈ ಯಾವುದಾದ್ರೂ ಒಂದನ್ನು ತೆಗೆದು ಹಾಕಿದ್ರೆ ಇನ್ನೊಂದ್ರ ಬೆಲೆ ನಮಗೆ ಸಿಗ್ತದೆ. ಅದು ಸಿಕ್ಕ ಮೇಲೆ ನಾವು ಮತ್ತೊಂದ್ರ ಬೆಲೆಯನ್ನು ಕಂಡುಹಿಡಿತೀವಿ. ಸೊ ಫಸ್ಟ್ ಏನು ಮಾಡ್ತೀವಿ, ಕೊಟ್ಟಂಥ 2 ಸಮೀಕರಣಗಳನ್ನು ಈ ರೀತಿ ಒಂದ್ರ ಕೆಳಗೆ ಒಂದು ಬರ್ಕೋತೀವಿ. ಅದಾದಮೇಲೆ ಈ ರೀತಿ ಒಂದು ಅಡ್ಡಗೆರೆ ಹಾಕಬೇಕು. ನೆಕ್ಸ್ಟ್ ಏನು ವಿಚಾರ ಮಾಡಬೇಕು ಅಂದರೆ, ನಾನೇನು ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದಾ ಅಥವಾ ವೈ ಕ್ಯಾನ್ಸಲ್ ಮಾಡ್ಬೋದಾ? ಗಣಿತ ಒಳಗೆ ನಿಮ್ಗೆ ಗೊತ್ತು, ಯಾವುದಾದ್ರೂ 2 ಅಂಶಗಳನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗಿದ್ದರೆ ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ದರೆ ಅಷ್ಟೇ ನಾವು ಕ್ಯಾನ್ಸಲ್ ಮಾಡಬಹುದು. ಸೊ ಹಾಗಾಗಿ ಎಕ್ಸ್ ಇಲ್ಲಿ ಕೂಡ ಪ್ಲಸ್ ಇದೆ, ಇಲ್ಲಿ ಕೂಡ ಪ್ಲಸ್ ಇದೆ. 2 ಪ್ಲಸ್ ಇದ್ದರೆ ನಾವು ಕ್ಯಾನ್ಸಲ್ ಮಾಡೋದು ಈಸಿ ಇಲ್ಲ. ಸೊ ವೈ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಹಾಗಾಗಿ ನಾವು ಸೇಮ್ ಸಂಖ್ಯೆಗಳಿರಬೇಕು, ಸೇಮ್ ಚರಾಕ್ಷರಗಳಿರಬೇಕು, ಚಿಹ್ನೆ ವಿರುದ್ಧ ಇರಬೇಕು, ಅಪೋಸಿಟ್. ಒಂದು ಪ್ಲಸ್ ಇದ್ದರೆ ಇನ್ನೊಂದು ಮೈನಸ್ ಇರಬೇಕು. ಆವಾಗ ನಾವು ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ. ಈಗ ನಾವಿಲ್ಲಿ ಯಾವುದೇ ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಒಂದು ಪ್ಲಸ್ ವೈ ಇದೆ, ಇನ್ನೊಂದು ಮೈನಸ್ ವೈ ಇದೆ, ಈಸಿಯಾಗಿ ಕ್ಯಾನ್ಸಲ್ ಆಗ್ತವೆ. ಹೀಗಿದ್ದಾಗ ನಾವೇನು ಮಾಡಬೇಕಂದ್ರೆ ಈ 2 ಸಮೀಕರಣಗಳನ್ನು ಕೂಡಿಸ್ಬೇಕು. ಈ 2 ಸಮೀಕರಣ, ಈ ಸಮೀಕರಣ ಮತ್ತು ಈ ಸಮೀಕರಣಗಳನ್ನ ಕೂಡಿಸ್ಬೇಕು. ಈ ಕಡೆ ಕೂಡಿಸ್ರಿ, ಎಕ್ಸ್ ಮತ್ತು ಎಕ್ಸ್ ಎಷ್ಟಾಗ್ತದೆ? 2 ಎಕ್ಸ್ ಆಗ್ತದೆ. ಇದು ವೈ, ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗಿ ಹೋಯಿತು. ಈ ಕಡೆಯಿಂದ ಕೂಡಿಸ್ರಿ, 14 + 4 ಕೂಡಿಸಿದ್ರೆ ಎಷ್ಟಾಗ್ತದೆ? 18. ಈ 2x = 18, 18 ಬಂತಲ್ಲ, ಈ ಕಡೆ ಬರ್ಕೊಂಡಿನಿ. ಎಕ್ಸ್ ಅಷ್ಟೇ ಇಡ್ತೀನಿ, 18. ಸೊ 2 ಗುಣಾಕಾರದೆ, ಈ ಕಡೆ ಬಂದರೆ ಭಾಗಾಕಾರ ಆಗ್ತದೆ. 2 1 2 9. ಸೊ ನನಗೆ ಎಕ್ಸ್ ಬೆಲೆ ಸಿಕ್ತು. ಎಷ್ಟು ಸಿಕ್ತು ಅಂದರೆ ಎಕ್ಸ್ ಬೆಲೆ 9. ಈ ರೀತಿ ಫಸ್ಟ್ ಏನು ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಎಕ್ಸ್ ಅಥವಾ ವೈ ಯಾವುದಾದ್ರೂ ಒಂದನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದ್ರ ಬೆಲೆಯನ್ನು ನಾವು ಕಂಡುಹಿಡ್ಕೋಬೇಕು. ಈಗ ಎಕ್ಸ್ ಬೆಲೆ ಸಿಕ್ತು, ನನಗೆ ವೈ ಬೆಲೆ ಬೇಕು. ಆವಾಗ ಏನು ಮಾಡಬೇಕು ಅಂದರೆ, ಈ ಕೊಟ್ಟಂಥ 2 ಸಮೀಕರಣದಲ್ಲಿ ಇದು ಆದರೂ ತೊಗೊಳ್ರಿ, ಇದು ಆದರೂ ತೊಗೊಳ್ರಿ, ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಎಕ್ಸ್ 9 ಅಂತ ಗೊತ್ತಾಗಿದೆಯಲ್ಲ, ಹಾಕಿಬಿಡ್ಬೇಕು. ಎಕ್ಸ್ ಇದ್ದಲ್ಲಿ ಎಷ್ಟಾಗಬೇಕು? 9 ಪ್ಲಸ್ ಇದು ವೈ ಗೊತ್ತಿಲ್ಲ ಅಷ್ಟೇ ಬರಿತೀರಿ, = 14. ವೈ ಅಷ್ಟೇ ಇಡ್ರಿ, 14. ಇದು ಪ್ಲಸ್ 9 ಈ ಕಡೆ ತೊಗೊಂಬಂದ್ರೆ -9 ಆಗ್ತದೆ. ಸೊ ವೈ = 14ರಲ್ಲಿ 9 ಹೋದರೆ 5. ಸೊ ಈ ರೀತಿ ಕೊಟ್ಟಂಥ ಸಮೀಕರಣಗಳನ್ನು ಬಿಡಿಸಿ ನೀವು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡು ಹಿಡಿದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ. ಇದು ಫಸ್ಟ್ ಲೆಕ್ಕ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೋದು. ಇದೇ ರೀತಿ ಭಾಳ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಸೊ ಈಗ ಅದೇ ರೀತಿ ಆಗಿರ್ತಕ್ಕಂಥ ಇನ್ನೊಂದಿಷ್ಟು ಲೆಕ್ಕಗಳನ್ನು ಮಾಡೋಣ. ಓಕೆ, ನೋಡಿರಿ, ಇಲ್ಲಿ ಒಂದು ಲೆಕ್ಕ ಇದೆ, ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನು ನಾನು ಮಾಡ್ತೀನಿ. ಫಸ್ಟ್ ಏನು ಮಾಡ್ತಾಯಿದ್ದೀನಿ, ಕೊಟ್ಟಂಥ 2 ಸಮೀಕರಣಗಳನ್ನು ಒಂದ್ರ ಕೆಳಗೆ ಒಂದು ಬರ್ಕೊಂಡಿದ್ದೀವಿ. ಈಗ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದಾ, ವೈ ಕ್ಯಾನ್ಸಲ್ ಮಾಡ್ಬೋದಾ ಅಂತ ನೋಡಬೇಕು. 2x ಇದೆ, ಆದರೆ 2 ಏನಿದ್ದಾವೆ? ಪ್ಲಸ್ ಇದ್ದಾವೆ.
ಪ್ಲಸ್ ಇದ್ದಾಗ ನಮಗೆ ಕ್ಯಾನ್ಸಲ್ ಮಾಡೋದು ಕಷ್ಟ. ಸೊ ಪ್ಲಸ್ ವೈ ಮೈನಸ್ ವೈ ಅವ ನೋಡ್ರಿ ಈ ಕಡೆ. ಸೊ ಈಸಿಯಾಗಿ ನಾವು ಇವನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ ಕ್ಯಾನ್ಸಲ್ ಮಾಡ್ಬೋದು ಡೈರೆಕ್ಟಾಗಿ ಅಂದರೆ ಏನು ಮಾಡಬೇಕು, ಎರಡೂ ಸಮೀಕರಣ ನೀವು ಕೂಡಿಸ್ಬೇಕು. ಕೂಡಿಸ್ರಿ, 2x ಕೂಡಿಸ್ರಿ ಎಷ್ಟಾಗ್ತದೆ, 4x ಆಗ್ತದೆ. ಇದು ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು. ಈ ಕಡೆ ಕೂಡಿಸ್ರಿ, 4 6 ಮತ್ತು 2 ಕೂಡಿಸ್ರಿ ಎಷ್ಟಾಗ್ತದೆ, 8 ಆಗ್ತದೆ. ಆಮೇಲೆ ಏನು ಮಾಡ್ತೀರಿ, ಈ ಕಡೆ ಬರ್ಕೋರಿ, 4x = 8. ಸೊ ಈ x = 8, 4 ಈ ಕಡೆ ಬಂದು ಭಾಗಾಕಾರ ಆಗ್ತದೆ, 4 1 4 2. ಸೊ ಎಕ್ಸ್ ಬೆಲೆ ನಿಮಗೆ ಬಂತು. ಎಷ್ಟು ಬಂತು ಎಕ್ಸ್ ಬೆಲೆ 2. y ಬೆಲೆ 1 ಬಂದುಬಿಟ್ರೆ ಮುಗೀತು ಲೆಕ್ಕ. ಈಗ ಎಕ್ಸ್ ಬೆಲೆ ಸಿಕ್ಕಿದೆ. ಸೊ ಈ ಸಮೀಕರಣದಲ್ಲಿ ಎಕ್ಸ್ ಬೆಲೆ ಹಾಕ್ತೀನಿ, 2 ಅಷ್ಟೇ ಇಡ್ತೀನಿ. ಎಕ್ಸ್ ಇದ್ದಲ್ಲಿ ಎಕ್ಸ್ ಬೆಲೆ ಎಷ್ಟು ಬಂದಿದೆ, 2 ಪ್ಲಸ್ y ಬೆಲೆ ನಮಗೆ ಗೊತ್ತಿಲ್ಲ, = ಏನಿದೆ, 6 ಇದೆ, 6. ಸೊ 2 2 4 ಪ್ಲಸ್ y = 6, y = 6 ಪ್ಲಸ್ 6 ಈ ಕಡೆ ಹೋದರೆ -6, y = 2. ಸೊ ಈ ರೀತಿ ನಮ್ಗೆ ಎಕ್ಸ್ ಮತ್ತು ವೈ ಬೆಲೆ ಸಿಕ್ಕಿತು. ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಡೆಫಿನೆಟಾಗಿ ಬರುತ್ತೆ. ಓಕೆ, ಈಗ ಇದೇ ರೀತಿ ಇಲ್ಲಿ ಒಂದು ಲೆಕ್ಕ ಇದೆ, ಸೇಮ್ ಇದೇ ರೀತಿ ಇದೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇಲ್ಲಿ ನೋಡ್ರಿ ಇನ್ನೊಂದು ಲೆಕ್ಕ ಮಾಡೋಣ. ಇಲ್ಲಿ ಕೊಟ್ಟಿದ್ದಾರೆ 2x + y = 11, x + y = 8. ಫಸ್ಟ್ ಏನು ಮಾಡ್ತೀವಿ, ಒಂದ್ರ ಕೆಳಗೆ ಒಂದು ಬರ್ಕೊಂಡಿದ್ದೀನಿ. ಆಮೇಲೆ ಯಾವುದು ಕ್ಯಾನ್ಸಲ್ ಮಾಡಬೇಕು ಅಂತ ನೋಡ್ಬೇಕು. ಇಲ್ಲಿ 2x ಅದ, ಇಲ್ಲಿ x ಅದ, ಸೇಮ್ ಇಲ್ಲ. ಇಲ್ಲಿ y ಅದ, ಇಲ್ಲಿ y ಅದ, ಕ್ಯಾನ್ಸಲ್ ಮಾಡ್ಬೋದು. ಆದರೆ 2 ಪ್ಲಸ್ ಇದಾವೆ. 2 ಪ್ಲಸ್ ಬಂದು ಅಂದರೆ ನೀವೇನು ಮಾಡಬೇಕಂದ್ರೆ ಈ ಕೊಟ್ಟಂಥ ಸಮೀಕರಣವನ್ನು ಕಳಿಬೇಕು. ಇಷ್ಟೊತ್ತನ ಕೂಡಿಸಿದ್ರಲ್ಲ, ಈಗೇನು ಮಾಡಬೇಕು, ಕಳಿಬೇಕು. ಕಳೆದಾಗ ಒಂದು ಸ್ವಲ್ಪ ಬದಲಾವಣೆ ಆಗ್ತದೆ. ಏನು ಬದಲಾವಣೆ ಆಗ್ತದೆ ಅಂತಂದರೆ ಕೆಳಗಿಂದೇನು ಸಮೀಕರಣ ಅದರ ಚಿಹ್ನೆ ಬದಲಾವಣೆ ಆಗ್ತದೆ. ಇಲ್ಲಿ x ಪ್ಲಸ್ ಅದಲ್ಲ, ಇದು ಮೈನಸ್ ಆಗ್ತದೆ. ಇಲ್ಲಿ y ಪ್ಲಸ್ ಅದಲ್ಲ, ಇದು ಮೈನಸ್ ಆಗ್ತದೆ. 8 ಪ್ಲಸ್ ಅದಲ್ಲ, ಇದು ಮೈನಸ್ ಆಗ್ತದೆ. ಒಂದು ವೇಳೆ ಸಮೀಕರಣವನ್ನು ಕಳೆದ್ರೆ ಕೆಳಗಿರ್ತಕ್ಕಂಥ ಸಮೀಕರಣದ ಚಿಹ್ನೆಗಳೆಲ್ಲ ವಿರುದ್ಧ ಉಲ್ಟ ಆಗ್ತವೆ. ನೋಡ್ರಿ, ಈಗ ಕಳಿಬೇಕಲ್ಲ, 2xನಾಗ ಒಂದು x ಕಳೀರಿ, ಇನ್ನು ಒಂದು x ಉಳಿತು. ಇದು ಪ್ಲಸ್ ವೈ, ಇದು ಮೈನಸ್ ವೈ. ಈಗ ಮೈನಸ್ ಬಂದದಲ್ಲ ಹೊಸದು, ಮೈನಸ್ ವೈ ಕ್ಯಾನ್ಸಲ್ ಆಯಿತು. 11ರೊಳಗೆ 8 ಕಳೀರಿ, ಎಷ್ಟು ಬರ್ತದೆ, 3. ಸೊ ಡೈರೆಕ್ಟ್ ನಿಮಗೆ ಎಕ್ಸ್ ಬೆಲೆ ಸಿಕ್ಕುತ್ತೆ. ಡೈರೆಕ್ಟ್ ಎಕ್ಸ್ ಬೆಲೆ ಸಿಕ್ತು ಅಂದರೆ ಏನು ಮಾಡಬೇಕು, ನೀವು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಅದನ್ನು ಹಾಕೋಬೇಕು. ಇದು ಸಣ್ಣದ ಸಮೀಕರಣ ತೊಗೋತೀನಿ. x + y = 8 ಅಂತ ಇದೆ. ಎಕ್ಸ್ ಬೆಲೆ ನಿಮಗೆ 3 ಅಂತ ಸಿಕ್ಕದ. y ಅಷ್ಟೇ ಇಡ್ರಿ, = 8. y = 8 ಮೈನಸ್ ಪ್ಲಸ್ 3 ಆ ಕಡೆ ಹೋಗಿ ಮೈನಸ್ ಆಗ್ತದೆ. ಸೊ y = 8ರಾಗ 3 ಹೋದರೆ 5. ಸೊ ಡೈರೆಕ್ಟ್ ನಿಮಗೆ ಎಕ್ಸ್ ಮತ್ತು ವೈ ಬೆಲೆ ಸಿಕ್ತು. ಈ ರೀತಿ ನೀವು ಏನು ಮಾಡಬೇಕು ಅಂದರೆ ಎಕ್ಸ್ ಅಥವಾ ವೈ ಯಾವುದಾದ್ರೂ ಒಂದನ್ನು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಬೇಕಾಗಿತ್ತಂದ್ರೆ ಸೇಮ್ ಇರಬೇಕು ಮತ್ತು ಚಿಹ್ನೆ ವಿರುದ್ಧವಾಗಿರಬೇಕು. ಸೇಮ್ ಚಿಹ್ನೆ ಇದ್ದು ಅಂತಂದರೆ ಕಳಿಬೇಕು. ಒಂದು ವೇಳೆ ವಿರುದ್ಧ ಚಿಹ್ನೆಗಳು ಬಂದು ಅಂದರೆ ಡೈರೆಕ್ಟಾಗಿ ಕೂಡಿಸಿ ಕೂಡ ನೀವು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಲೆಕ್ಕ ಇದೆ. x + y = 5, ಇನ್ನೊಂದು 2x - 3y = 5. ನಾವು ಫಸ್ಟು ವಿಚಾರ ಮಾಡಬೇಕು ಯಾವುದು ಕ್ಯಾನ್ಸಲ್ ಮಾಡಬೇಕು ಅಂತ. ಕ್ಯಾನ್ಸಲ್ ಮಾಡಬೇಕಂದ್ರೆ ಚಿಹ್ನೆ ಬೇರೆ ಬೇರೆ ಇರಬೇಕು, ನಿಮಗೆ ಗೊತ್ತು. ಸೊ ಇಲ್ಲಿ y ಪ್ಲಸ್ ಅದ, ಇಲ್ಲಿ y ಮೈನಸ್ ಅದ. ಇದು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಆದರೆ ನೀವು ನೋಡ್ಬೋದು ಇಲ್ಲಿ 3y ಅದ, ಇಲ್ಲಿ ಬರೀ y ಅದ, ಕ್ಯಾನ್ಸಲ್ ಆಗಲ್ಲ. ಎರಡೂ ಕಡೆ ಸೇಮ್ ಇದ್ದರೆ ಅಷ್ಟೇ ನಮಗೇನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಸೊ ನಾ ಇಲ್ಲಿ y ಮತ್ತು 3y ಇವುಗಳನ್ನು ಕ್ಯಾನ್ಸಲ್ ಮಾಡಬೇಕಾಗಿತ್ತಂದ್ರೆ ಇಲ್ಲಿನೂ 3 ಇರಬೇಕಿತ್ತು, ಆವಾಗ ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತಿತ್ತು. ಸೊ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ 3 ಬರುವಂಗೆ ಮಾಡಬೇಕು. 3 ಬರುವಂಗೆ ಮಾಡಬೇಕು ಅಂತ ಸುಮ್ಮನೆ 3 ಬರ್ಕೊಂಡ್ರೆ ತಪ್ಪಾಗ್ತದೆ. ಸೊ ಏನು ಮಾಡಬೇಕು ನಾವು ಅದಕ್ಕೆ ಅಂತಂದರೆ ಮ್ಯಾಲಿನ ಸಮೀಕರಣ ಒಳಗೆ 3 ಬೇಕು ಅಂದರೆ ನಾನು ಈ ಪೂರ್ತಿ ಸಮೀಕರಣಕ್ಕೆ 3ರಿಂದ ಗುಣಾಕಾರ ಮಾಡಬೇಕು. ಈ ಪೂರ್ತಿ ಸಮೀಕರಣಕ್ಕೆ ಯಾವುದರಿಂದ ಗುಣಾಕಾರ ಮಾಡಬೇಕು, 3ರಿಂದ. ಅವಾಗ ಏನಾಗ್ತದೆ, ಇದು 3x + 3y = 5 3 15 ಆಗ್ತದೆ. ಕೆಳಗಿನ ಸಮೀಕರಣ ಸೇಮ್ ಬರ್ಕೋರಿ. 2x
ಮೈನಸ್ 3y ಇಸ್ ಈಕ್ವಲ್ ಟು 5. ಈಗ ಮಾಡಿರಿ, ಇಲ್ಲಿನೂ ಪ್ಲಸ್ 3y ಮೈನಸ್ 3y ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದಲ್ಲ. ಸೊ ಎರಡು ಸಮೀಕರಣ ಏನು ಮಾಡಬೇಕು, ಕೂಡಿಸ್ಬೇಕು. ಸೊ 3x 2x ಕೂಡಿಸ್ರಿ, 5x ಆಯಿತು. ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ ಆಯಿತು. 15 ಮತ್ತು 5 ಕೂಡಿಸ್ರಿ ಎಷ್ಟಾಗ್ತದೆ, 20. ಸೊ ಎಕ್ಸ್ ಈಸ್ ಈಕ್ವಲ್ ಟು 20. ಈ 5 ಆ ಕಡೆ ಹೋಗಿ ಭಾಗಾಕಾರ ಆಗ್ತದೆ. ಸೊ 5 1 5 4 ಎಕ್ಸ್ ಬೆಲೆ ಎಷ್ಟು ಸಿಗ್ತದೆ ನಮಗೆ, 4. ಸೊ ಈ ರೀತಿ ನೀವು ಎರಡು ಎಕ್ಸ್ ಅಥವಾ ವೈ ಸೇಮ್ ಇರಬೇಕು ಮತ್ತು ಚಿಹ್ನೆ ವಿರುದ್ಧ ಇರಬೇಕು. ಆ ರೀತಿ ಮಾಡಿಕೊಂಡು ಒಂದನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದರ ಬೆಲೆ ಕಂಡುಹಿಡಿದು ಆ ಬೆಲೆಯನ್ನು ಬಳಸ್ಕೊಂಡು ಮತ್ತೊಂದ್ರ ಬೆಲೆಯನ್ನು ಕಂಡುಹಿಡಿತೀವಿ. ಈಗ ಎಕ್ಸ್ ಈಸ್ ಈಕ್ವಲ್ ಟು 4 ಸಿಕ್ಕದು ನಮಗೆ. ನೆಕ್ಸ್ಟ್ ಏನು ಮಾಡ್ತೀವಿ, ಈಗ ವೈ ಬೆಲೆ ಬೇಕು. ವೈ ಬೆಲೆ ಬೇಕಂದ್ರೆ ಈ ಸಮೀಕರಣ ಬರ್ಕೊಳ್ಳಮ್ಮಿ, ಸಣ್ಣ ಸಮೀಕರಣ ಬರಿಬೇಕು, ಈಸಿ ಆಗ್ತದೆ. ಸೊ ಎಕ್ಸ್ 4 ಬಂತು. ಎಕ್ಸ್ ಬೆಲೆ ಎಷ್ಟು ಹಾಕ್ತೀರಿ, 4 ಪ್ಲಸ್ ವೈ ಈಸ್ ಈಕ್ವಲ್ ಟು 5. ವೈ ಈಸ್ ಈಕ್ವಲ್ ಟು 5 ಪ್ಲಸ್ 4 ಈ ಕಡೆ ತೊಗೊಂಬಂದ್ರೆ ಮೈನಸ್ 4 ಆಗ್ತದೆ. ಇಲ್ಲಿ ಅದ್ರ ಎಷ್ಟಾಗ್ತದೆ, 5ರಲ್ಲಿ 4 ಹೋದರೆ 1. ಸೊ ವೈ ಬೆಲೆ ಎಷ್ಟು ಸಿಕ್ಕುತ್ತೆ ನಮಗೆ, 1. ಸೊ ಈ ರೀತಿ ಮಾಡಬೇಕು. 2 ಅಂಕ 100% ಸಿಗುತ್ತೆ. ಸೊ ಇಲ್ಲಿ ಅದೇ ರೀತಿಯಾದಂಥ ಇನ್ನೊಂದು ಲೆಕ್ಕ ಇದೆ, ಇದನ್ನು ನೀವು ಟ್ರೈ ಮಾಡಿ. ಸೊ ಇಲ್ಲಿ ಮತ್ತೊಂದು ಲೆಕ್ಕ ಅದ, ಇದು ಒಂದು ಮಾಡಿಸಿ ನಿಮಗೊಂದಿಷ್ಟು ಹೋಮ್ವರ್ಕನ್ನು ಕೊಡ್ತೀನಿ. ಕೊನೆಯದು ಇದು ಒಂದು ಲೆಕ್ಕ ಮಾಡಿಸ್ತೀನಿ ನಾನು. ಏನದ, 10x ಪ್ಲಸ್ 3y ಈಸ್ ಈಕ್ವಲ್ ಟು 75. 6x ಮೈನಸ್ 5y ಈಸ್ ಈಕ್ವಲ್ ಟು 11. ಸೊ ಫಸ್ಟ್ ಏನು ಮಾಡಬೇಕು, ಒಂದರ ಕೆಳಗೆ ಒಂದು ಬರ್ಕೋಬೇಕು. ಸೊ ಕ್ಯಾನ್ಸಲ್ ಹೆಂಗೆ ಮಾಡ್ಬೇಕು ನಾವು, ಇಲ್ಲಿ 10x ಅದ, ಇಲ್ಲಿ 6x ಅದ, ಇಲ್ಲಿ 3y ಅದ, ಇಲ್ಲಿ 5y ಅದ. ಸೊ ಹೆಂಗೆ ಕ್ಯಾನ್ಸಲ್ ಮಾಡಬೇಕು, ಯಾವುದು ಈಸಿಯಾಗಿ ಕ್ಯಾನ್ಸಲ್ ಆಗಲ್ಲ. ಪ್ಲಸ್ ಮೈನಸ್ ಅದ ಅಂತಂದರೆ ನಾನು y ಕ್ಯಾನ್ಸಲ್ ಮಾಡ್ಬೋದು ಈಸಿಯಾಗಿ. ಆದರೆ ಇಲ್ಲಿ 3y ಅದ, ಇಲ್ಲಿ 5y ಅದ. ಸೊ ಯಾವುದೇ ಮಗ್ಗಿಲಿಂದ ಗುಣಾಕಾರ ಮಾಡಿದ್ರೆ 3ಕ್ಕೆ 5 ಮಾಡಲಿಕ್ಕಾಗಲ್ಲ, 5ಕ್ಕೆ 3 ಮಾಡೋಕ್ಕೂ ಆಗಲ್ಲ. ಹಿಂಗೆ ಬಂದಾಗ ನಾವು ಏನು ಮಾಡಬೇಕು ಅಂತಂದರೆ ಒಂದೇ ಟೆಕ್ನಿಕ್. ಸೊ ಈ 5 ಅದಲ್ಲ, ಇಲ್ಲಿ 5 ಅದಲ್ಲ, ಈ 5ರಿಂದ ಮೇಲಿನ ಸಮೀಕರಣ ಗುಣಾಕಾರ ಮಾಡಬೇಕು. ಇಲ್ಲೇನು 3 ಅದಲ್ಲ, ಅದರಿಂದ ಕೆಳಗಿನ ಸಮೀಕರಣ ಗುಣಾಕಾರ ಮಾಡಬೇಕು. ಅವಾಗ ನಮಗೆ ಸೇಮ್ ಸಮೀಕರಣಗಳು ಬರ್ತಾವೆ ನೋಡಿರಿ. ಈ 5ರಿಂದ ಪೂರ್ತಿ ಸಮೀಕರಣ ಗುಣಾಕಾರ ಮಾಡಬೇಕು, ಎರಡೂ ಕಡೆ ಪೂರ್ತಿ ಸಮೀಕರಣಕ್ಕೆ ನೋಡಿರಿ. 5 10 50x ಪ್ಲಸ್ 5 3 15y ಈಸ್ ಈಕ್ವಲ್ ಟು 75 5 375. ಆಮೇಲೆ ಕೆಳಗಿನ 3ರಿಂದ ಇದು ಗುಣಾಕಾರ ಮಾಡಬೇಕು ಫುಲ್ ಸಮೀಕರಣಕ್ಕೆ. 3 6 18x ಮೈನಸ್ ಅದ, 3 5 15y ಈಸ್ ಈಕ್ವಲ್ ಟು 3 11 33. ಈಗೇನು ಮಾಡ್ಬೇಕು ನೋಡಿರಿ, ಡೈರೆಕ್ಟ್ ಇವೆರಡು ಕ್ಯಾನ್ಸಲ್ ಆಗ್ತಾವೆ. ಪ್ಲಸ್ 15y ಪ್ಲಸ್ 15y ಮೈನಸ್ 15y. ಸೊ ಅವಾಗ ನಾನು ಕೂಡಿಸ್ತೀನಿ. ಈಗ 50x 18x ಎರಡೂ ಕೂಡಿಸಿದ್ರೆ 68x ಆಯಿತು. ಸೊ ಪ್ಲಸ್ 15y ಮೈನಸ್ 15y ಕ್ಯಾನ್ಸಲ್ ಆಯಿತು. ಈಸ್ ಈಕ್ವಲ್ ಟು ಈ ಕಡೆಯಿಂದ ಕೂಡಿಸ್ರಿ 5 3 8 7 3 10ಕ್ಕೆ 0 408. ಸೊ ಎಕ್ಸ್ ಈಸ್ ಈಕ್ವಲ್ ಟು 408. ಸೊ 68 ಈ ಕಡೆ ಗುಣಾಕಾರದ, ಈ ಕಡೆ ಒಂದು ಭಾಗಾಕಾರ ಆಗ್ತದೆ. ಸೊ ನಾವು ಇದನ್ನು 4ರ ಮಗ್ಗೆಯಿಂದ ಛೇದ ಹೊಡಿತೀನಿ. 4 1 4 2 ಉಳಿತು 28 ಆಯಿತು. 4 7 28. ನೆಕ್ಸ್ಟ್ 4 10 40 4 2 8 4 2 8 ಎಷ್ಟು ಬಂತು, 102/17. ಸೊ 102/17. 17 1 17 6 102. ಸೊ ಎಕ್ಸ್ ಬೆಲೆ ಎಷ್ಟು ಸಿಕ್ತು ನಿಮ್ಗೆ, 6. ಎಕ್ಸ್ ಬೆಲೆ 6 ಸಿಕ್ಕ ಮೇಲೆ ಏನು ಮಾಡ್ಬೇಕು ನೀವು ಅಂತಂದರೆ, ಕೊಟ್ಟಂಥ ಯಾವುದಾದ್ರೂ ಒಂದು ಸಮೀಕರಣ ಇದುವರೆ ಬರ್ಕೋರಿ, ಯಾವುದಾದ್ರೂ ಒಂದು ಸಮೀಕರಣದಾಗ ಎಕ್ಸ್ ಇದ್ದಲ್ಲಿ 6 ಹಾಕಿದ್ರೆ ನಿಮ್ಗೆ y ಬೆಲೆ ಸಿಗ್ತದೆ. ಸೊ ಇದೇ ರೀತಿ ಭಾಳ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀರಿ. 100% 2 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಈ ವಿಡಿಯೋ ಪ್ರಿಪ್ರೇಷನ್ ಮಾಡಲಿಕ್ಕೆ ನಿಮಗೆ 2 ದಿನ 3 ದಿನ ಸಮಯವನ್ನು ಕೊಡ್ತೀವಿ. ಅದಾದಮೇಲೆ ಮತ್ತೆ ಹೊಸ ವಿಡಿಯೋ ಬರ್ತದೆ. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡೋ ಸಲುವಾಗಿ ಒಂದು 12 ಲೆಕ್ಕಗಳನ್ನು ನಿಮಗಿಲ್ಲಿ
ಕೊಟ್ಟಿದ್ದೀವಿ. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವರ್ಜಿಸುವ ವಿಧಾನದಲ್ಲಿ 2 ಅಂಕಗಳನ್ನು ಪರ್ಫೆಕ್ಟಾಗಿ ತಗೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.